ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫೆಬ್ರವರಿ 19ರಂದು ನಡೆದಂಥ ಪ್ರಮುಖ ಟಾಪ್ 10 ಪ್ರಚಲಿತ ವಿದ್ಯಮಾನಗಳ MCQ ಸುದ್ದಿಗಳನ್ನು ನಾವು ನೋಡ್ತಾ ಹೋಗೋಣ, ಪ್ರಶ್ನೆ ಮತ್ತು ಉತ್ತರಗಳನ್ನು. ಇದರ PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು. ಟೆಲಿಗ್ರಾಮಲ್ಲಿ ನೀವು SPK ಕನ್ನಡ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಿ. ಅದರ ಲಿಂಕು ಮತ್ತು ಉಳಿದ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಪ್ರಶ್ನೆ 1. ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಸೌರ ಅಲಯನ್ಸ್ ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಹಾಕಿದಂಥ ರಾಷ್ಟ್ರ ಯಾವುದು? ಅರ್ಜೆಂಟೈನಾ, ಪೆರು, ಕೊಲಂಬಿಯಾ ಮತ್ತು ಬ್ರೆಜಿಲ್. ಸರಿಯಾದ ಉತ್ತರ ಆಯ್ಕೆ 1 ಅರ್ಜೆಂಟೈನಾ. ಅರ್ಜೆಂಟೈನಾ ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಸೌರ ಅಲಯನ್ಸ್ ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದ ನಡೆಯುವ ಸಂದರ್ಭದಲ್ಲಿ ಅರ್ಜೆಂಟೈನಾದ ವಿದೇಶಾಂಗ ಸಚಿವರಾದಂಥ ಜಾರ್ಜ್ ಫೌರಿ ಅವರು ಮತ್ತು ಇಂಡಿಯನ್ ಸೋಲಾರ್ ಅಲಯನ್ಸ್ನ ನಿರ್ದೇಶಕ ಜನರಲ್ ಆದಂಥ ಉಪೇಂದ್ರ ತ್ರಿಪಾಠಿ ಅವರು ಅಲ್ಲಿ ಉಪಸ್ಥಿತರಿದ್ದರು. ಹರಿಯಾಣದ 4ನೇ ಅಗ್ರಿ ಲೀಡರ್ಶಿಪ್ ಶೃಂಗಸಭೆ 2019 ಉದ್ಘಾಟನೆ ಮಾಡಿದಂಥವ್ರು ಯಾರು? ಸರಿಯಾದ ಉತ್ತರ ಆಪ್ಷನ್ 4 ರಾಧಾ ಮೋಹನ್ ಸಿಂಗ್ ಅವರು. ಕೇಂದ್ರ ಕೃಷಿ ಮತ್ತು ಕಲ್ಯಾಣ ಸಚಿವರಾದಂಥ ರಾಧಾ ಮೋಹನ್ ಸಿಂಗ್ ಅವರು ಹರಿಯಾಣದ ಸೋನಿಪತ್ ಜಿಲ್ಲೆಯಲ್ಲಿ ಇಂಡಿಯನ್ ಇಂಟರ್ನ್ಯಾಷನಲ್ ಹಾರ್ಟಿಕಲ್ಚರ್ ಮಾರ್ಕೆಟ್ನ 4ನೇ ಅಗ್ರಿ ಲೀಡರ್ಶಿಪ್ ಶೃಂಗಸಭೆಯನ್ನು ಉದ್ಘಾಟನೆ ಮಾಡಿದ್ರು. ಈ ಒಂದು ಶೃಂಗಸಭೆ 3 ದಿನಗಳ ಕಾಲ ನಡೆದಂಥ ಶೃಂಗಸಭೆ ಆಗಿತ್ತು. ಎಂಟರ್ಪ್ರೆನರ್ಶಿಪ್ ಆ್ಯಂಡ್ ಅಗ್ರಿ ಬಿಸಿನೆಸ್, ಅಗ್ರಿ ಅಲೈಡ್, ಎ ಪ್ರಾಮಿಸಿಂಗ್ ಸೆಕ್ಟರ್ ಆ್ಯಂಡ್ ಅಗ್ರಿ ಸರ್ವಿಸ್ ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನೋದು ಈ ಒಂದು ಶೃಂಗಸಭೆಯ ಥೀಮ್ ಆಗಿತ್ತು. ಟೆನ್ನಿಸ್ ಆಟಗಾತಿ ಎಲಿಸ್ ಮೆರ್ಟೆನ್ಸ್ ಅವರು ಕತಾರ್ ಓಪನ್ 2019 ಗೆದ್ದಿದ್ದಾರೆ. ಅವರು ಯಾವ ದೇಶಕ್ಕೆ ಸೇರಿದ್ದಾರೆ? ಸ್ಪೇನ್, ಚೀನಾ, ಬೆಲ್ಜಿಯಂ ಮತ್ತು ಜರ್ಮನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೆ. ಸರಿಯಾದ ಉತ್ತರ ಬೆಲ್ಜಿಯಂ. ಕತಾರ್ನ 2019 ಕತಾರ್ನ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ಪನ್ನು ಅವರು ಗೆದ್ದುಕೊಂಡಿದ್ದಾರೆ. ಬೆಲ್ಜಿಯಂನ ಎಲಿಸ್ ಮರ್ಟೆನ್ಸ್ ಅವರು ಕತಾರ್ ಓಪನ್ 2019 ಪುರಸ್ಕಾರವನ್ನು ಕತಾರ್ನ ದೋಹಾದಲ್ಲಿ ನಡೆದಂಥ ಈ ಒಂದು ಪಂದ್ಯಾವಳಿಯನ್ನು ಗೆದ್ದಿದ್ದಾರೆ. ಫೈನಲ್ನಲ್ಲಿ ರೊಮೇನಿಯಾದ ಸಿಮೋನಾ ಹಾಲೆಪ್ ಅವರನ್ನು 3-6, 6-4, 6-3 ಸೆಟ್ಗಳಿಂದ ಸೋಲಿಸುವ ಮೂಲಕ ಪಂದ್ಯವನ್ನು ಅವರು ಗೆದ್ದಿದ್ದಾರೆ. ಮೊದಲ ಮಲ್ಲಖಾಂಬ್ ವಿಶ್ವ ಚಾಂಪಿಯನ್ಶಿಪ್ 2019 ಪಂದ್ಯಾವಳಿಯನ್ನು ಗೆದ್ದ ತಂಡ ಯಾವುದು? ಸಿಂಗಾಪುರ್, ನಾರ್ವೆ, ಇಂಗ್ಲೆಂಡ್ ಮತ್ತು ಭಾರತ. ಸರಿಯಾದ ಉತ್ತರ ಆಯ್ಕೆ 4 ಭಾರತ. ಫೈನಲ್ನಲ್ಲಿ ಮಲ್ಲಖಾಂಬ್ ವಿಶ್ವ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತ ವಿಜಯಶಾಲಿಯಾಗಿದೆ. ಈ ಒಂದು ಪಂದ್ಯ ಮುಂಬೈನ ಶಿವಾಜಿ ಪಾರ್ಕಲ್ಲಿ ನಡೆದಿದೆ. ವೆಸ್ಟ್ ಇಂಡೀಸ್ ಕ್ರಿಕೆಟಿಗ ಹೆಸರನ್ನು ಇತ್ತೀಚೆಗೆ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ ವೆಸ್ಟ್ ಇಂಡೀಸ್ನ ಕ್ರಿಕೆಟಿಗನ ಹೆಸರೇನು? ಕಿರಾನ್ ಪೊಲಾರ್ಡ್, ಕ್ರಿಸ್ ಗೇಲ್, ಆಂಡ್ರೆ ರಸೆಲ್, ಜೇಸನ್ ಹೋಲ್ಡರ್. ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಸರಿಯಾದ ಉತ್ತರ ಕ್ರಿಸ್ ಗೇಲ್ ಅವರು. ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ನಡೆಯುವಂಥ 2019 ವಿಶ್ವಕಪ್ ಆಡಿದ ನಂತರ ವೆಸ್ಟ್ ಇಂಡೀಸ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಅವರು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅಂದರೆ ಪ್ರಸ್ತುತವಾಗಿ ಈಗಲಿಂದ ಇದು ಅಪ್ಲಿಕೇಬಲ್ ಆಗಲ್ಲ. 2019 ವಿಶ್ವಕಪ್ ಮುಗಿದ ಮೇಲೆ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಈ ಪಂದ್ಯವನ್ನು ಆಡ್ತಾರೆ, ವಿಶ್ವಕಪ್ಪನ್ನು ಆಡ್ತಾರೆ. ಆ ವಿಶ್ವಕಪ್ ಮುಗಿದ ಮೇಲೆ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಏಕದಿನ ಪಂದ್ಯದಲ್ಲಿ 9,729 ರನ್ಗಳನ್ನು ಗಳಿಸಿದ್ದಾರೆ. ವೆಸ್ಟ್ ಇಂಡೀಸ್ನ ಬ್ರಿಯಾನ್ ಲಾರಾ ಅವ್ರಿಗಿಂತ 677 ರನ್ಗಳಷ್ಟು ಕಡಿಮೆ ಸ್ಕೋರನ್ನು ಇಲ್ಲಿವರೆಗೆ ಅವರು ಗಳಿಸಿದ್ದಾರೆ ಅಷ್ಟೇ. ವೆಸ್ಟ್ ಇಂಡೀಸ್ನ ಕ್ರಿಸ್ ಗೇಲ್ ಅವರು ವೆಸ್ಟ್ ಇಂಡೀಸ್ ತಂಡದ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡದ ಆಟಗಾರ ಮತ್ತು ಜಮೈಕಾ ದೇಶದ ಕ್ರಿಕೆಟಿಗ ಆಗಿದ್ದಾರೆ. ಸೆಪ್ಟೆಂಬರ್ 21, 1979 ಇವರು ಜನನ ಆಯಿತು. ಇವರ ಮೊದಲ ಏಕದಿನ ಪಂದ್ಯ ಡೆಬ್ಯೂಟ್ ಮಾಡಿದ್ದು ಭಾರತದ ವಿರುದ್ಧ 1999. 40ನೇ ಅಂತಾರಾಷ್ಟ್ರೀಯ ವಾರ್ಷಿಕ ಮರುಭೂಮಿ ಉತ್ಸವ ಎಲ್ಲಿ ನಡೆಯಿತು? ವಾರಣಾಸಿ, ಜೈಸಲ್ಮೇರ್, ಉದಯ್ಪುರ್, ಜೈಪುರ್. ಸರಿಯಾದ ಉತ್ತರ ಆಪ್ಷನ್ 2 ಜೈಸಲ್ಮೇರ್. ಜೈಸಲ್ಮೇರ್ನಲ್ಲಿ ಮರಳಿನ ದಿಬ್ಬದ ಮೇಲೆ 40ನೇ ಅಂತಾರಾಷ್ಟ್ರೀಯ ವಾರ್ಷಿಕ ಮರುಭೂಮಿ ಉತ್ಸವ ವರ್ಣರಂಜಿತ ಕಾರ್ಯಕ್ರಮ ನಡೀತು. ಇದನ್ನು ನೋಡೋದಕ್ಕೆ ಸಾವಿರಾರು ಜನ ಪ್ರವಾಸಿಗರು ಬಂದಿದ್ದರು. ಕೇರಳದ ಅಗಸ್ತ್ಯಕುಂಡಂ ಶಿಖರವನ್ನು ಏರಿದ ಮೊದಲ ಮಹಿಳೆ ಯಾರು? ಕೃಷ್ಣ ಪಾಟೀಲ್, ಅರುಣಿಮಾ ಸಿನ್ಹಾ, ಧನಿಯಾ ಸನಾಲ್ಕೆ ಮತ್ತು ಅಗರ್ವಾಲ್. ಸರಿಯಾದ ಉತ್ತರ ಆಪ್ಷನ್ 3 ಧನಿಯಾ ಸವಾಲ್ಕೆ.
ಕೇರಳದ ನೇಯರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಇರತಕ್ಕಂತಹ 1868 ಮೀಟರ್ ಎತ್ತರದ ಪರ್ವತ ಅಗಸ್ತ್ಯಕುದಂ. ಇದನ್ನು ಹತ್ತಿದಂಥ ಮೊಟ್ಟ ಮೊದಲ ಮಹಿಳೆ ಇವರು ಆಗಿದ್ದಾರೆ. ಈ ಪ್ರಶ್ನೆ ಕೂಡ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, 83ನೇ ಹಿರಿಯ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2019ರ ಮಹಿಳಾ ಸಿಂಗಲ್ಸ್ ಸ್ಪರ್ಧೆಯನ್ನು ಯಾರು ಗೆದ್ದಿದ್ದಾರೆ? ಸೊ ಆಪ್ಷನ್ಗಳನ್ನು ನೋಡ್ಕೊಳ್ಳಿ. ಸರಿಯಾದ ಉತ್ತರ ಸೈನಾ ನೆಹ್ವಾಲ್. ಗುವಾಹಟಿಯಲ್ಲಿ ನಡೆದಿರ್ತಕ್ಕಂಥ ಬ್ಯಾಡ್ಮಿಂಟನ್ ಟೂರ್ನಿ 83ನೇ ಆವೃತ್ತಿಯನ್ನು 2019ರಲ್ಲಿ ನಡೆದಂಥ 83ನೇ ಆವೃತ್ತಿಯನ್ನು ಗೆಲ್ಲೋ ಮೂಲಕ ಒಟ್ಟು 4ನೇ ಬಾರಿಗೆ ಇವರು ಆ ಪುರಸ್ಕಾರವನ್ನು ಗೆದ್ದುಕೊಂಡಿದ್ದಾರೆ. ನಾಸಾದೊಂದಿಗೆ ಸಂಗ್ರಹಿಸಿದಂಥ ಡೇಟಾವನ್ನು ಹಂಚಿಕೊಳ್ಳಲು ಯಾವ ದೇಶ ಮಾನವರಹಿತ ಬಾಹ್ಯಾಕಾಶ ನೌಕೆಯನ್ನು ಕಳುಹಿಸಲು ಯೋಚಿಸಿದೆ? ಚೀನಾ, ಜರ್ಮನಿ, ರಷ್ಯಾ ಮತ್ತು ಇಸ್ರೇಲ್. ಸರಿಯಾದ ಉತ್ತರ ಇಸ್ರೇಲ್. ಇಸ್ರೇಲ್ ತನ್ನ ಮೊದಲ ಚಂದ್ರನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ನಾಸಾದೊಂದಿಗೆ ನಾಸಾದೊಂದಿಗೆ ಸಂಗ್ರಹಿಸಿದಂಥ ದತ್ತಾಂಶಗಳನ್ನು ಹಂಚಿಕೊಳ್ಳುವ ಮಾನವರಹಿತ ಬಾಹ್ಯಾಕಾಶ ನೌಕೆಯನ್ನು ಕಳಿಸೋದು ಅಂತ ತೀರ್ಮಾನವಾಗಿದೆ. ಇಸ್ರೇಲ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಪ್ರಶ್ನೆ 11, MC ಮೇರಿ ಕೋಮ್ ಅವರು ಈ ಕೆಳಗಿನ ಯಾವ ಬ್ರ್ಯಾಂಡ್ ಮಹಿಳಾ ತರಬೇತಿ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ? ಪೂಮಾ, ನಿಕ್, ಅಡಿದಾಸ್, ರಿಬಾಕ್. ಸರಿಯಾದ ಉತ್ತರ ಆಪ್ಷನ್ 1 ಪೂಮಾ. ಜರ್ಮನಿಯ ಕ್ರೀಡೆಗಳು ಮತ್ತು ಜೀವನ ಶೈಲಿಯ ಬ್ರ್ಯಾಂಡ್ ಪೂಮಾ 6 ಬಾರಿ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥ ಮೇರಿ ಕೋಮ್ ಅವ್ರನ್ನ ತಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿಕೊಂಡಿದೆ. ಪೂಮಾ ಕಂಪನಿಯ ಬ್ರ್ಯಾಂಡ್ಗಳಿಗೆ ಇವರು ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಾರೆ. ಇನ್ಮೇಲೆ 2015ರ ಇರಾನ್ ಪರಮಾಣು ಒಪ್ಪಂದದಿಂದ ಹೊರಬರಲು US ಉಪಾಧ್ಯಕ್ಷ ಮೈಕ್ ಪೆನ್ಸ್ ಅವರ ಮನವಿಯನ್ನು ಇತ್ತೀಚೆಗೆ ತಿರಸ್ಕರಿಸಿದಂಥ ರಾಷ್ಟ್ರ ಯಾವುದು? ರಷ್ಯಾ, ಬ್ರೆಜಿಲ್, ಸ್ಪೇನ್ ಮತ್ತು ಜರ್ಮನಿ. ಸರಿಯಾದಂಥ ಉತ್ತರ ಜರ್ಮನಿ. ಇದಾಗಿತ್ತು ಇಂದಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಜೊತೆಗೆ SGK ಕನ್ನಡ ಅಂತ ನಿಮ್ಮ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿ ಆ ಗ್ರೂಪ್ಗೆ ಜಾಯ್ನ್ ಆಗಿದ್ರೆ PDF ಮತ್ತು ಉಳಿದಂಥ ಎಲ್ಲ ಪರೀಕ್ಷೆಗಳ PDF ನೀವು ಪಡ್ಕೋಬೋದು.